ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆಯ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. 2025-26ನೇ ಸಾಲಿನ ದ್ವಿತೀಯ PUC ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 8 ಅಂಕದ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟ್ ಅಂತ ನಿನ್ನೆ ವಿಡಿಯೋನ ಹಾಕಿದ್ದೀನಿ ನಾನು. ಕಾರಣ 2025 ವಾರ್ಷಿಕ ಪರೀಕ್ಷೆ, 2024 ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಅನಲೈಸ್ ಮಾಡಿ, ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡಿ, ಪ್ರಿಪ್ರೇಟರಿ 1, 2 ಪೂರ್ವ ಸಿದ್ಧತಾ ಪರೀಕ್ಷೆ 1 ಮತ್ತು 2ರಲ್ಲಿ ಬಂದಿರುವ ಕ್ವಶನ್ಸ್ಗಳನ್ನ ನೋಡಿಕೊಂಡು, ನೆಕ್ಸ್ಟು ಹೋದ ವರ್ಷದ 3 ಮಾಡೆಲ್ ಪೇಪರು ಕೂಡ ನೋಡಿಕೊಂಡು 10 ಪೇಪರಲ್ಲಿ ಟೋಟಲ್ ಆಗಿ 8 ಅಂಕದ ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅನ್ನೋದು ಕೊಟ್ಟಿದ್ದೀನಿ. 5 ಪ್ರಶ್ನೆಗಳಿರುತ್ತೆ, 5 ಪಾಠದ್ದು ಕೊಟ್ಟಿದ್ದೀನಿ. ನಿಮಗೆ ಈಸಿ ಇರುವಂತಹ 3 ಪಾಠವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ 4 ಅಂಕದ ವಿಷಯವಾಗಿ ಮಾಡ್ತಾ ಇರುವಂಥದ್ದು. 4 ಅಂಕದ 10 ಪ್ರಶ್ನೆಗಳನ್ನು ಎಕ್ಸಾಮಿಗೆ ಕೇಳ್ತಾರೆ ಮಕ್ಕಳೇ. ಅದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಆ 6 ಪ್ರಶ್ನೆಗಳಲ್ಲಿ ವ್ಯವಹಾರ ಪರಿಸರದ ಮೇಲೆ 2 ಪ್ರಶ್ನೆ ಇರುತ್ತೆ, ಮಾರಾಟ ಪ್ರಕ್ರಿಯೆ ಅಧ್ಯಾಯದ ಮೇಲೆ 2 ಪ್ರಶ್ನೆ ಇರುತ್ತೆ. ಇಲ್ಲೇ 4 ಪ್ರಶ್ನೆ ಆಗೋಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಾಗೆ ನೀವು ವ್ಯವಹಾರ ಪರಿಸರ ಮತ್ತು ಮಾರಾಟ ಪ್ರಕ್ರಿಯೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ಸಿಬ್ಬಂದಿ ನಿರ್ವಹಣೆಯಲ್ಲಿ ನೀವು 8 ಅಂಕಕ್ಕೆ ಏನು ಓದಿರ್ತೀರೋ ಅದೇ ಪ್ರಶ್ನೆಗಳು 4 ಅಂಕಕ್ಕೂ ಬಹುಮುಖ್ಯವಾಗಿರುತ್ತೆ. ಒಂದು ಪ್ರಶ್ನೆ ಏನು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ, ಬಿಟ್ಟರೆ ಓದ್ಕೊಳ್ಳೋದಕ್ಕೆ ತುಂಬ ಈಸಿ ಇದೆ. ಕೊಡ್ತಾ ಇರುವಂತಹ ಪ್ರಶ್ನೆಗಳನ್ನ ಕರೆಕ್ಟಾಗಿ ಗಮನ ಇಟ್ಟು ನೋಡಿಕೊಂಡು ರೆಡಿಯಾಗಿ, ಕರೆಕ್ಟಾಗಿ 6 ಪ್ರಶ್ನೆಗೆ ರೆಡಿ ಆಗಬೇಡಿ. ಒಂದು ಪ್ರಶ್ನೆ ಎಕ್ಸ್ಟ್ರಾ ಇರಲಿ, ಎಕ್ಸ್ಟ್ರಾ ಓದ್ಕೊಂಡಿರಿ, ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾದರೆ ಮೇಯ್ನ್ ಆಗಿ 2 ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೋ ಫಸ್ಟು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ವ್ಯವಹಾರ ಪರಿಸರ ಅಧ್ಯಾಯ 3 ಪ್ರಶ್ನೆ 28 ಮತ್ತು 29ರಲ್ಲಿ ಇರುತ್ತೆ. ಪ್ರಶ್ನೆ 28 ಹಾಗೂ 29ರಲ್ಲಿ ಇರುತ್ತೆ. ಓಕೆನಾ? ಮೊದಲನೇ ಪ್ರಶ್ನೆ, ವ್ಯವಹಾರ ಪರಿಸರದ 4 ಲಕ್ಷಣಗಳು. ಟಾಪಿಕ್ ಓದ್ಕೊಂಡಾಗ ಗೊತ್ತಾಗುತ್ತಲ್ಲ ನಿಮಗೆ ಲಕ್ಷಣಗಳು ಯಾವುದು ಹೆಂಗೆ ಕೇಳ್ತಾರೆ ಅಂತ ಹೇಳ್ಕೊಂಡು. ಲಕ್ಷಣಗಳು, ವ್ಯವಹಾರ ಪರಿಸರದ ವಿವಿಧ ಆಯಾಮಗಳು. ವಿವಿಧ ಆಯಾಮಗಳು ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ, ಇಲ್ಲಿ 4 ಅವರು ಟಾಪಿಕನ್ನು ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ಅದು ಯಾವ ಪರಿಸರ ಅಂತ ಬರಿಬೇಕು. ಸಾಮಾಜಿಕ ಪರಿಸರನೋ, ಆರ್ಥಿಕ ಪರಿಸರನೋ, ತಾಂತ್ರಿಕ ಪರಿಸರನೋ, ರಾಜಕೀಯ ಪರಿಸರನೋ ಅಂತ ಕಂಡುಹಿಡಿದು ಬರೆಯುವಂಥದ್ದು. ಹಾಗಾಗಿ ಈ ರೀತಿಯ ಪ್ರಶ್ನೆಯನ್ನು ಕೊಡ್ತಾರೆ. ಮತ್ತು ವ್ಯವಹಾರ ಪರಿಸರದ ಪ್ರಾಮುಖ್ಯತೆ, 3 ಪ್ರಶ್ನೆ. ಒಂದು ವ್ಯವಹಾರ ಪರಿಸರದ ಆಯಾಮಗಳು, ವ್ಯವಹಾರ ಪರಿಸರದ ಲಕ್ಷಣಗಳು, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ. ನೋಡಿ, ಇದು 3ನ್ನು ಓದ್ಕೊಂಡ್ರೆ 2 ಕ್ವಶನ್ ಗ್ಯಾರಂಟಿ ಬರುತ್ತೆ, 100% ಬರುತ್ತೆ. ಓಕೆನಾ? ನೆಕ್ಸ್ಟು ಅಧ್ಯಾಯ 10 ಮಾರಾಟ ಪ್ರಕ್ರಿಯೆ. ಈ ಒಂದು ಅಧ್ಯಾಯದಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ 34, 35ರಲ್ಲಿ ಇರುತ್ತೆ. ಪ್ರಶ್ನೆ ಸಂಖ್ಯೆ 34, 35ರಲ್ಲಿ ಇರುತ್ತೆ. ಬಹುಮುಖ್ಯವಾಗಿ ಇಲ್ಲಿ ಯಾಕೆ ಎಲ್ಲ ಪ್ಲಸ್ ಬಂದಿದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು 4 ಅಂಕಕ್ಕೆ. ಮಾರಾಟ ಪ್ರವರ್ತನಾ ಚಟುವಟಿಕೆಗಳು. ಈ ಮಾರಾಟ ಪ್ರವರ್ತನಾ ಚಟುವಟಿಕೆಗಳ ಮೇಲೂ ಕೂಡ ಪ್ರಶ್ನೆಯನ್ನು ಇದೇ ರೀತಿಯಾಗಿ ನಿಮಗೆ ಹೆಂಗೆ ವ್ಯವಹಾರ ಪರಿಸರದ ಮೇಲೆ ಕೇಳ್ತಾರಲ್ಲ, ಇದೇ ಥರ 4 ವಾಕ್ಯನ ಕೊಟ್ಟು ಅದು ಯಾವುದು ಯಾವ ಪ್ರವರ್ತನಾ ಚಟುವಟಿಕೆ ಅಂತ ಕೂಡ ಕೇಳ್ತಾರೆ. ನಿಮಗೆ ಪ್ರಿಪ್ರೇಟರಿಯಲ್ಲಿ ಕೇಳಿದರೆ ಗೊತ್ತಿದೆ. ಮುದ್ರೆಯ ಗುಣಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟು. ಜಾಹೀರಾತು ಹಾಗೂ ವೈಯಕ್ತಿಕ ಮಾರಾಟ ನಡುವಿನ ವ್ಯತ್ಯಾಸ, ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು. ಈ ಒಂದು ಪ್ರಶ್ನೆ, ಈ 2 ಪ್ರಶ್ನೆ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ವ್ಯತ್ಯಾಸ, ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು 8 ಅಂಕಕ್ಕೂ ಸಹ ಇಂಪಾರ್ಟೆಂಟೇ. ಅಲ್ಲೂ ಕೂಡ ಕ್ವಶನ್ಸ್ನ ಕೊಟ್ಟಿದ್ದೆ, ಪ್ರಶ್ನೆಯನ್ನು ಕೊಟ್ಟಿದ್ದೆ. ಅಲ್ಲಿಗೆ ನೀವು ಎಕ್ಸ್ಟ್ರಾ ಓದ್ಕೊಳ್ಳೋದು ಈ 3 ಪ್ರಶ್ನೆಗಳು ಇಲ್ಲಿ. ಸೊ ಈ 5 ಪ್ರಶ್ನೆಗಳನ್ನು ಓದ್ಕೊಂಡ್ರೆ 2 ಪ್ರಶ್ನೆ ಗ್ಯಾರಂಟಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅಧ್ಯಾಯ 11 ಪ್ರಶ್ನೆ ಸಂಖ್ಯೆ 36ರಲ್ಲಿ ಇರುತ್ತೆ. ಬಳಕೆದಾರರ ಅಂತ ಹೇಳಿದ್ರೆ ಗ್ರಾಹಕರ ಹಕ್ಕುಗಳು ಯಾವುದು, ಗ್ರಾಹಕರ ಜವಾಬ್ದಾರಿಗಳು ಯಾವುದು, 2ನ್ನ ಓದ್ಕೊಂಡ್ರಾಯ್ತು. 2025-24 2 ವಾರ್ಷಿಕ ಪರೀಕ್ಷೆಯಲ್ಲೂ ಗ್ರಾಹಕರ ಹಕ್ಕುಗಳನ್ನೇ ಕೇಳಿದ್ದಾರೆ. ಪ್ರಿಪ್ರೇಟರಿ 1, 2 ಅಲ್ಲಿ ಜವಾಬ್ದಾರಿಗಳನ್ನ ಕೇಳಿದ್ದಾರೆ. ಇದು 2 ಕೂಡ ಇಂಪಾರ್ಟೆಂಟು. ಬೈ ಚಾನ್ಸ್ ಇದು 2 ಬಂದಿಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ವಶನ್ಗಳನ್ನ ಒಂದು ಓದ್ಕೊಂಡಿರ್ತೀರಿ, ಆರಾಮಾಗಿ ಬರಿಬೋದು. ಬಟ್ 100% ಬರುತ್ತೆ, ನೋ ಡೌಟ್. ಓಕೆನಾ? ಇದಾದ್ರ ಮೇಲೆ ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದ ಮೇಲೆ ಕೇಳುವಂತಹ 4 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳಿದೆ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಹಂತಗಳು 24ರಲ್ಲಿ ಕೇಳಿದ್ರು. ಇದು 8 ಅಂಕಕ್ಕೆ ಓದ್ಕೊಂಡಿದ್ದೀರಿ, ಮತ್ತು ಓದೋ ಅವಶ್ಯಕತೆ ಇಲ್ಲ. ಕಾರ್ಯೇತರ ತರಬೇತಿಯ 4 ವಿಧಗಳು 25ರಲ್ಲಿ ಕೇಳಿದ್ದಾರೆ. ನೀವು ಕಾರ್ಯೇತರ ತರಬೇತಿ ಮತ್ತು ಕಾರ್ಯನಿರತ ತರಬೇತಿಯನ್ನು 8 ಅಂಕಕ್ಕೆ ಓದ್ಕೊಂಡಿದ್ದೀರಿ, ಹಾಗಾಗಿ ಮತ್ತು ಓದೋ ಅವಶ್ಯಕತೆ ಇಲ್ಲ. 8 ಬಾಹ್ಯ ಮೂಲಗಳು, ಇದನ್ನು ಕೂಡ ನೀವು 8 ಅಂಕಕ್ಕೆ ಓದ್ಕೊಂಡಿರ್ತೀರಿ. ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿ ನಿಮಗೊಂದು ಐಡಿಯಾ ಬೇಕು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. 31ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ 31 ಕಾರ್ಯೇತರ ತರಬೇತಿಯ ಯಾವುದಾದ್ರೂ 4 ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಗಮನ ಇರಲಿ. ನೆಕ್ಸ್ಟು 4 ಪರೀಕ್ಷೆಗಳು.
ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಕಂಪನಿಯಲ್ಲಿ ಸಂಭಾವ್ಯ ಉದ್ಯೋಗಿಗಳನ್ನು ಆಯ್ಕೆ ಮಾಡುವಾಗ ಬಳಸುವ ಯಾವುದಾದರೂ 4 ಪರೀಕ್ಷೆಗಳನ್ನು ವಿವರಿಸಿ ಅಂತ ಕೇಳಿದಾರಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಇಷ್ಟು ಪ್ರಶ್ನೆಯನ್ನು ಓದ್ಕೊಂಡ್ರೆ ಇಲ್ಲೂ ಕೂಡ ನಿಮಗೆ 4 ಅಂಕ ಗ್ಯಾರಂಟಿ. ನೆಕ್ಸ್ಟು ಅಧ್ಯಾಯ 9ಕ್ಕೆ ಬಂದರೆ ಹಣಕಾಸಿನ ನಿರ್ವಹಣೆ. ಇಲ್ಲಿ ನೀವು ಓದ್ಕೊಳ್ಬೇಕಾಗಿರೋದು 3 ಟಾಪಿಕ್ಕು. 25ರಲ್ಲಿ ಸ್ಥಿರ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಕೇಳಿದ್ದಾರೆ. 24ರಲ್ಲಿ ಕಾರ್ಯಶೀಲ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಕೇಳಿದ್ದಾರೆ. ನೆಕ್ಸ್ಟು ನಿಮ್ಮ ಪ್ರಿಪ್ರೇಟರಿ 2 ಅಲ್ಲಿ ಲಾಭಾಂಶ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ ಎಷ್ಟಂತ ಹೇಳಿದೆ, 33ರಲ್ಲಿ ಈ ಪಾಠದ ಈ ಮೂರರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪ್ರಶ್ನೆ ಸಂಖ್ಯೆ 33ರಲ್ಲಿ ಈ 3ರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾದರೆ ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ ನೋಡಿ. 33, XYZ ಕಂಪನಿಯು ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ಯೋಜಿಸುತ್ತಿದೆ. ನೋಡಿ, ಭೂಮಿ, ಕಟ್ಟಡ, ಯಂತ್ರೋಪಕರಣ ಇದೆಲ್ಲ ಏನು? ಸ್ಥಿರ ಆಸ್ತಿ, ಕರೆಕ್ಟಾ? ಹಾಗಾದರೆ ಇದಕ್ಕೆ ಯಾವ ವಿಧದ ಬಂಡವಾಳದ ಅವಶ್ಯಕತೆ ಇದೆ? ಸ್ಥಿರ ಬಂಡವಾಳ. ಸ್ಥಿರ ಆಸ್ತಿಗೆ ಸ್ಥಿರ ಬಂಡವಾಳ ಬೇಕು. ಅಂತಹ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರೋ ಯಾವುದಾದ್ರು 3 ಅಂಶ ನೀವು ಇಲ್ಲಿ ಕಂಡುಹಿಡಿಬೇಕು. ಸ್ಥಿರ ಬಂಡವಾಳ ಅಂತ ಕಂಡುಹಿಡಿದಕ್ಕೆ 1 ಅಂಕ, 3 ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ 3 ಅಂಕ. ಅದೇ ರೀತಿಯಾಗಿ ನಿಮಗೆ ಕಾರ್ಯಶೀಲ ಬಂಡವಾಳ ಕೇಳೋದಾದರೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನೀವು ಏನೆಂದು ಕರೀತೀರಿ? ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ಬಂಡವಾಳವನ್ನು ನಾವು ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಹಾಗಾಗಿ ಕಾರ್ಯಶೀಲ ಬಂಡವಾಳ ಅಂತ ಬರಿಬೇಕು. ಅದ್ರ ಜೊತೆಗೆ ಅದ್ರ ಮೇಲೆ ಪ್ರಭಾವ ಬೀರುವ 3 ಅಂಶಗಳನ್ನು ಬರಿಬೇಕು. ಸೊ ಲಾಭಾಂಶ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅನ್ನೋದನ್ನು 4 ಪಾಯಿಂಟ್ ಕಲ್ತ್ಕೊಳ್ಳಿ. ಇದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, 3 ಪ್ರಶ್ನೆ ದೊಡ್ಡ ಇತ್ತು ಅಂತ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಷ್ಟೇ ದೊಡ್ಡ. ನೆಕ್ಸ್ಟು ಇದಾದ್ರ ಮೇಲೆ ನಿಯಂತ್ರಿಸುವಿಕೆ ಅಧ್ಯಾಯದಲ್ಲಿ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ ಬರೆಯಿರಿ ಅಂತ ಇದೆ. ಇದು 2024ರಲ್ಲಿ ಕೇಳಿರುವಂಥ ಪ್ರಶ್ನೆ. ಪ್ರಿಪ್ರೇಟರಿ 2ಅಲ್ಲೂ ಕೇಳಿದರೆ ಇಂಪಾರ್ಟೆಂಟು. 2025ರಲ್ಲಿ ನಿಯಂತ್ರಿಸುವಿಕೆಯ 4 ಮಿತಿಗಳನ್ನ ಕೇಳಿದರೆ. ಪ್ರಿಪ್ರೇಟರಿ 1ಅಲ್ಲೂ ಕೇಳಿದರೆ ಇಂಪಾರ್ಟೆಂಟು. ನಿಯಂತ್ರಿಸುವಿಕೆಯ ಹಂತಗಳನ್ನ ನೀವು ಓದ್ಕೊಳ್ಬೇಕು. ಈ ಪಾಠದಲ್ಲಿ ಈ 3 ಪ್ರಶ್ನೆಯನ್ನು ನೋಡಿಕೊಂಡ್ರೆ ಸಾಕು, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಯೋಜಿಸುವಿಕೆಗೆ ಬಂದರೆ 3 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಯೋಜಿಸುವಿಕೆಯ 4 ಲಕ್ಷಣಗಳನ್ನ ಬರೆಯಿರಿ ಅಂತ 2025ರಲ್ಲಿ ಕೇಳಿದ್ದಾರೆ. ಯೋಜಿಸುವಿಕೆಯ ಹಂತಗಳನ್ನು ಬರೆಯಿರಿ ಅಂತ ಹೇಳ್ಕೊಂಡು 2024ರಲ್ಲಿ ಕೇಳಿದ್ದಾರೆ. ಯೋಜಿಸುವಿಕೆಯ ಮಿತಿಗಳನ್ನ ಬರೆಯಿರಿ ಅಂತ ಪ್ರಿಪ್ರೇಟರಿ 1ಅಲ್ಲೂ ಕೇಳಿದರೆ, 2ಅಲ್ಲೂ ಕೇಳಿದರೆ. ಫೈನಲ್ ಎಕ್ಸಾಮಿಗೂ ಬರಬಹುದು ಅಥವಾ ಹೋದ ವರ್ಷ ಕೇಳಿರುವಂಥ ಟಾಪಿಕ್ಗಳಲ್ಲಿ ಯಾವುದಾದ್ರೂ 2ರಲ್ಲಿ ಒಂದು ಬರ್ಬೋದು. ಒಟ್ಟು ಇದು 3ರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ. ನೆಕ್ಸ್ಟು ನಿರ್ವಹಣೆಯ ತತ್ವಗಳು ಅಧ್ಯಾಯಕ್ಕೆ ಬಂದರೆ, ಈ ಒಂದು ಅಧ್ಯಾಯದಲ್ಲಿ ಕೇಳುವಂಥದ್ದೇ ಒಂದು ಪ್ರಶ್ನೆ. 2025 ಆಗಿರ್ಬೋದು, 2024 ಆಗಿರ್ಬೋದು, ಟೇಲರ್ ತತ್ವಗಳನ್ನೇ ಕೇಳಿದ್ದಾರೆ. ಹಾಗಾಗಿ ಈ ಸಲನೂ ಕೇಳಬಹುದು ಅಥವಾ ಕೇಳದೇ ಇರಬಹುದು. ಅದಕ್ಕೆ ನೀವು ಫಿಕ್ಸ್ ಆಗುವಂಥದ್ದು ಬೇಡ. ಪ್ರಶ್ನೆಯನ್ನು ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, FW ಟೇಲರ್ ಅವರು ಕೊಡುಗೆ ನೀಡಿದ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಅದು ಒಂದೇ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಪ್ರಿಪ್ರೇಟರಿ 1ನಲ್ಲಿ ಫಯಾಲ್ ತತ್ವಗಳನ್ನ ಕೇಳಿದ್ದಾರೆ. ಅದೇ ರೀತಿ ಪ್ರಿಪ್ರೇಟರಿ 2ಅಲ್ಲಿ ಟೇಲರ್ ಅವರಿಂದ ಪ್ರತಿಪಾದಿಸಲ್ಪಟ್ಟ ಕಾರ್ಯಾತ್ಮಕ ಮೇಲ್ವಿಚಾರಕ ತಂತ್ರಗಳು ಏನಿದೆ ಅದನ್ನು ಕೇಳಿದ್ದಾರೆ. ಇದ್ರ ಜೊತೆಗೆ ಇದು ಇಂಪಾರ್ಟೆಂಟು, ಗುಣಲಕ್ಷಣಗಳು. ಅವ್ರು ಕೇಳ್ತಾರೋ ಬಿಡ್ತಾರೋ ಈ ಪಾಠವನ್ನು ನೀವು ಓದ್ಕೊಂಡು, ಈಗ ಒಂದು ಕ್ವಶನಿಗೋಸ್ಕರ ಈ ಪಾಠನ ನೀವು ಓದ್ತಾ ಇದ್ದೀರಲ್ಲ, ಕವರ್ ಮಾಡ್ಕೊಳ್ಳೋದಾದ್ರೆ ಈ 4 ಪ್ರಶ್ನೆಗಳನ್ನ ಕವರ್ ಮಾಡ್ಕೊಳ್ಬೇಕು. ಇಲ್ಲ ಈ ಚಾಪ್ಟರ್ನ ಸ್ಕಿಪ್ ಮಾಡಿ ಬೇರೆ ಚಾಪ್ಟರ್ಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು. ಸೊ ಈ ರೀತಿಯಾಗಿ ಇಷ್ಟು ಅಧ್ಯಾಯಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ವಿಡಿಯೋ ಲೆಂತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಅಲ್ಲೇ ಪಾಸ್ ಮಾಡಿ ಕ್ವಶನ್ಸನ್ನು ಬರ್ಕೊಳ್ತಿರೋ ಏನೋ ನೋಡಿ. ಒಟ್ಟು 10 ಪ್ರಶ್ನೆಗಳಿರುತ್ತೆ. ನೀವು 2 ಚಾಪ್ಟರ್ ಓದಿದ್ರೆ 4 ಪ್ರಶ್ನೆಗಳು ಪಕ್ಕ. ಇನ್ನು ಯಾವ ಚಾಪ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಿ ನೋಡಿ, ಇನ್ನು 3 ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಓದ್ಕೊಂಡೋಗಿ 100% ಶ್ಯೂರ್ 24 ಅಂಕಗಳು ಗ್ಯಾರಂಟಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಯಿತು, 4 ಅಂಕ ಓದ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಾಯಿತು ಅಂತ ಹೇಳ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ವಾಚ್ ಮಾಡಲಿ, ಅವರು ಕೂಡ ಕಲ್ತ್ಕೊಳ್ಳಿ. ಆದಷ್ಟು ಬೇಗ 2 ಅಂಕದ ಪ್ರಶ್ನೆಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಫ್ ಪಾಸಿಬಲ್ ಕೊಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ ಏನೂ ಇಲ್ಲ, ಸಿಂಪಲ್ಲಾಗಿ 2025-24ರಲ್ಲಿರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಏನು ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಬೇಕು. ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಿಪ್ರೇಟರಿ 1, 2ಅಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿದಾರೋ ಅದು ನೋಡ್ಕೊಳ್ಬೇಕು. ಸಾಧ್ಯವಾದಲ್ಲಿ ಪ್ರಶ್ನೆಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪ್ರಶ್ನೆಗಳು ಏನಿದೆ ಅನ್ನೋದನ್ನು ಹೋದ ವರ್ಷ ಅದ್ರ ಹಿಂದಿನ ವರ್ಷ ಏನಿತ್ತು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಎಕ್ಸಾಮನ್ನು ಕಟ್ಟಿರುವಂತಹ ಮಕ್ಕಳಿಗೆ, ಕೆಲವರು ಯಾರು ಕಟ್ಟಿರ್ತೀರಿ ಡೈರೆಕ್ಟಾಗಿ, ಅವರಿಗೆ ಪೂರ್ವಸಿದ್ಧತಾ ಪರೀಕ್ಷೆಯ ಪೇಪರ್ಗಳು ಸಿಕ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಫ್ ಪಾಸಿಬಲ್ ಅಪ್ಲೋಡ್ ಮಾಡ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ 8 ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಕರೆಕ್ಟಾಗಿ ಓದ್ಕೊಂಡೋಗಿ. ಇದರಲ್ಲಿ ಆದಷ್ಟು 2 ಮಾರ್ಕ್ಸ್ ಕ್ವಶನ್ಸು ಕೂಡ ಬರುತ್ತೆ. ಗ್ರಾಹಕರ ಹಕ್ಕುಗಳಾಗಿರಬಹುದು, ಯೋಜಿಸುವಿಕೆಯ ಮಿತಿಗಳಾಗಿರಬಹುದು, ಯೋಜಿಸುವಿಕೆಯ ಪ್ರಾಮುಖ್ಯತೆ ಆಗಿರಬಹುದು, ಇದೆಲ್ಲವೂ ಕೂಡ 2 ಅಂಕಕ್ಕೂ ಬರುವಂಥ ಪ್ರಶ್ನೆ. ಹಾಗಾಗಿ 4 ಮತ್ತು 8 ಅಂಕದ ಪ್ರಶ್ನೆಗಳನ್ನ ಯಾವ್ದು ಕೊಟ್ಟಿದ್ದೀನಿ, ಯಾವುದೂ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ 2 ಮಾರ್ಕ್ಸ್. ಓಕೆನಾ? ಆಯಿತು, ಹಾಗಾದರೆ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.